ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಸ್ಪೈಸಿ ಪನ್ನೀರ್ ಕಾರ್ನ್ ರೋಲ್. ಇದು ತುಂಬ ಸ್ಪೈಸಿನೂ ಹೌದು, ಹಾಗೆ ತುಂಬ ಹೆಲ್ದಿ ಕೂಡ ಹೌದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಗೋಧಿ ಹಿಟ್ಟು, ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕಾರ್ನ್, ಪನ್ನೀರ್, ಬಟರ್. ನಾನಿಲ್ಲಿ 2 ಆನಿಯನ್, 1 ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಗೆ ಫ್ರೋಝನ್ ಕಾರ್ನ್ ಆ್ಯಂಡ್ ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಮಾಡಿರುವ ರೆಡ್ ಚಟ್ನಿ ಆ್ಯಂಡ್ ಮಯೋನೀಸ್. ಈಗ ನಾವು ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಪನ್ನೀರ್ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಾನು ಇಲ್ಲಿ ಈರುಳ್ಳಿ, ಟೊಮ್ಯಾಟೊ, ಕ್ಯಾಪ್ಸಿಕಮನ್ನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇದು ಯಾಕಂದರೆ ರೋಲ್ಸ್ ಮಧ್ಯದಲ್ಲಿ ಯೂಸ್ ಮಾಡ್ಬೋದು ಅಂತ. ಈಗ ಕಟ್ ಮಾಡಿರೋ ಪದಾರ್ಥಗಳನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ರೆಡ್ ಚಟ್ನಿ, ಮಯೋನೀಸ್, ಸಾಲ್ಟ್ ಹಾಗೆ ಕಾರ್ನ್, ಪನ್ನೀರ್ ಎಲ್ಲನೂ ಹಾಕ್ಕೊಬೇಕು. ಹಾಗೆ ನಾನು ಅದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, ಮೆಣಸಿನ್ಕಾಯಿ ಪುಡಿ ಹಾಗೆ ಧನಿಯಾ ಪುಡಿ ಯೂಸ್ ಮಾಡ್ತೀನಿ. ಕಡಲೆ ಹಿಟ್ಟು ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಅದು ಬೈಂಡ್ ಆಗಲಿ, ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ. ನಾನು ಈಗ ಕಾರ್ನ್ ಮತ್ತು ಪನ್ನೀರನ್ನು ಸ್ವಲ್ಪ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಪನ್ನೀರು ಸ್ಮ್ಯಾಶ್ ಆಗೋದು ಬೇಡ, ಬಾಯಿಗೆ ಸಿಗಲಿ ಅಂತ. ಈಗ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿರೋ ಪದಾರ್ಥಗಳನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಹಾಗೆ ಮಧ್ಯದಲ್ಲಿ ಪ್ಯಾನಲ್ಲಿರುವ ಸ್ಟಫಿಂಗ್ಸನ್ನು ತಿರುಗಿಸ್ಕೊಬೇಕು. ಹಾಗೆ ಅದು ಬೇಯ್ತಿರೋ ಟೈಮಲ್ಲಿ ನಾವಿಲ್ಲಿ ಚಪಾತಿ ಹಿಟ್ಟನ್ನ ಲಟ್ಟಿಸ್ಕೋಬೇಕು. ಈಗ ಪ್ಯಾನಲ್ಲಿರೋ ಸ್ಟಫಿಂಗ್ಸ್ನ ಒಂದು 5 ಮಿನಿಟ್ಸ್ ಅಷ್ಟು ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ರೋಲ್ ಮಾಡಿಕೊಂಡು ಪರಾಟ ಥರ ಮಾಡ್ಕೋತಾ ಇದ್ದೀನಿ. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಯರ್ ಥರ ಬರುತ್ತೆ ಮತ್ತು ರೋಲ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಸ್ಟಫಿಂಗ್ ರೆಡಿಯಾಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ಹಾಕೊಳ್ಳೋಣ. ಲಟ್ಸಿದ ಚಪಾತಿಯನ್ನು ತವದ ಮೇಲೆ ಹಾಕಿ 2 ಸೈಡು ನೀಟಾಗಿ ರೋಸ್ಟ್ ಮಾಡಬೇಕು. ಹಾಗೆ ಇಲ್ಲಿ ಗೀ ಇಲ್ಲಾಂದರೆ ಬಟರ್ನ ಹಾಕೋದ್ರಿಂದ ಚಪಾತಿ ಸ್ವಲ್ಪ ಸಾಫ್ಟ್ ಬರುತ್ತೆ. ಈಗ ಚಪಾತಿ ರೆಡಿಯಾಗಿದೆ. ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಡಯಟ್ ಮಾಡೋರು ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಇದು ತುಂಬ ಬೇಗ ಹಾಗೂ ತುಂಬ ಹೆಲ್ದಿಯಾಗಿ ಆಗುವ ರೋಲ್. ಈಗ ಅದಕ್ಕೆ ರೆಡ್ ಚಟ್ನಿ, ಮಯೋನೀಸ್ ಹಾಗೆ ರೆಡಿ ಮಾಡಿರುವ ಸ್ಟಫಿಂಗನ್ನು ಹಾಕಿ ರೋಲ್ ಮಾಡಬೇಕು. ನಾನು ರೆಡ್ ಚಟ್ನಿ ಆ್ಯಂಡ್ ಮಯೋನೀಸ್ ವಿಡಿಯೋನ ಆಗಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಇಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಇದು ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಡಯಟ್ ಮಾಡೋರು ಕೂಡ ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ. ಈಗ ತುಂಬ ಕ್ವಿಕ್ ಆಗಿ ಹಾಗೂ ಹೆಲ್ದಿಯಾಗಿ ಆಗುವ ಸ್ಪೈಸಿ ಪನ್ನೀರ್ ಕಾರ್ನ್ ರೋಲ್ ರೆಡಿಯಾಗಿದೆ. ಈಗ ರೆಡಿಯಾಗಿರುವ ರೋಲನ್ನು ಸರ್ವಿಂಗ್ ಪ್ಲೇಟಲ್ಲಿ ಹಾಕೊಳ್ಳೋಣ. ಈ ರೋಲನ್ನು ನೀವು ಒಂದ್ಸಲಿ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. Thank you for watching and kindly subscribe to my channel.